ನಮಸ್ಕಾರ ಮಾರ್ರೆ, ಎಲ್ಲರೂ ಹೆಂಗಿದ್ರಿ? ಚೆನ್ನಾಗಿದ್ರಿ ಅಲ್ವಾ? ನಾನಂತೂ ಸೂಪರ್ ಆಗಿದ್ದೀನಿ. ಮಲೆನಾಡಿನಲ್ಲಿ ಮಳೆಗಾಲದ ಪ್ರಾರಂಭದಲ್ಲಿ ಸಿಗುವಂತಹ ಒಂದು ಹಣ್ಣಿನ ಬಗ್ಗೆ, ಆ ಒಂದು ಗಿಡದ ಮಾಹಿತಿಯನ್ನು ಸಂಪೂರ್ಣವಾಗಿ, ಅದಕ್ಕಿರುವಂತಹ ಔಷಧಿ ಗುಣಗಳಾಗಲಿ ಎಲ್ಲದ್ರ ಬಗ್ಗೆನೂ ಕೂಡ ನಿಮ್ಗೆ ಇವತ್ತು ಹೇಳ್ತೀನಿ, ಓಕೆನಾ? ಹಾಗಾದರೆ ಆ ಗಿಡ ಯಾವುದು, ಆ ಹಣ್ಣು ಹೇಗಿರುತ್ತೆ, ಅದನ್ನು ಹೇಗೆ ತಿಂತೀವಿ, ಇವೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ನೀಡಲಿಕ್ಕಿದ್ದೇನೆ. ಅದು ಯಾವ ಹಣ್ಣು ಅಂತ ತೋರಿಸ್ತೀನಿ, ಬನ್ನಿ. ಹಾಗಾದರೆ ನೋಡಿ, ಬನ್ನಿ, ಹೋಗ್ತಾ ಇದ್ದೀನಿ, ಬನ್ನಿ 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 ಬನ್ನಿ, ಹೋಗುವ ಹೋಗ್ತಾ ಇದ್ದೀನಿ. ನೋಡಿ, ಇದೇ ಆ ಮರ. ಇದೇನು ಗೊತ್ತಾ, ಜಾಸ್ತಿ ದೊಡ್ಡ ಮರ ಆಗೋದಿಲ್ಲ ಇದು, ಹಾಗೆ ಗಿಡನೂ ಅಲ್ಲ, ಒಂದು ಮೀಡಿಯಮ್ ಸೈಜ್ ಮರ ಇರೋದು. ಅದಕ್ಕೆ ನೋಡಿ, ಇದೆ ಅದರ ಹಣ್ಣು ನೋಡಿ, ಇದೆ ನೋಡಿ. ಇದು ಯಾವ ಹಣ್ಣು ಅಂತ ಕೊನೆಯಲ್ಲಿ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ನಾ ಇದ್ರ ಹೆಸರನ್ನು ಲಾಸ್ಟಿಗೆ ಹೇಳ್ತೇನೆ ಯಾವುದು ಅಂತ. ಯಾರಿಗಾದ್ರೂ ಗೊತ್ತಿದ್ದರೆ ವಿಡಿಯೋ ಮಧ್ಯೆ ಹೇಳಿ ನೋಡುವ ಯಾವ ಹಣ್ಣು ಅಂತ. ಇದು ನೋಡಿ, ಇದು ಕೆಳಗಡೆ ಕೂಡ ಉಂಟು ಹಣ್ಣದು, ಓಕೆನಾ? ಅಷ್ಟು ನೋಡಿ. ಇದು ಸೇಮ್ ನೇರಳೆ ಹಣ್ಣು ಥರನೇ ಇರ್ತದೆ ನೋಡಲಿಕ್ಕೆ. ಅದೇ ರೀತಿ ಒಳಗಡೆ ಬಣ್ಣನೂ ನೋಡಿ, ಸೇಮ್ ನೇರಳೆ ಹಣ್ಣು ಥರನೇ ಇರ್ತದೆ ನೋಡಿ. ಇದು ಬೀಜ ಒಗೆಯೋದು, ಈ ಸಿಪ್ಪೆ ತಿನ್ನುವಂತಹದ್ದು, ಓಕೆನಾ? ನೇರಳೆ ಹಣ್ಣು ಥರನೇ ನಾಲ್ಗೆಲ್ಲ ಕಪ್ಪಾಗ್ತದೆ. ಯಾರಿಗಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನೋಡುವ. ಹಾಗೆ ಇದು ಔಷಧಿ ಗುಣ ಏನಂದರೆ, ನಾಯಿ ಆಹಾರ ತಿನ್ನೋದು ಬಿಟ್ಟಿದ್ದರೆ ಅಥವಾ ನಾಯಿಗೆ ಹೊಟ್ಟೆಲಿ ತ್ರಾಸ ಆಗ್ತಾ ಇದ್ದರೆ, ಆ ರೀತಿ ಸಮಯದಲ್ಲಿ ನೀವು ಇದರ ಈ ಸಿಪ್ಪೆ ಉಂಟಲ್ಲ, ತೊಗಟೆ ಸಿಪ್ಪೆ, ಇದನ್ನು ತೆಗೆದುಬಿಟ್ಟು ಅದು 3 ಪಾಲು ಮಾಡಬೇಕು. 3 ಪಾಲು ಮಾಡಿ ಅದನ್ನು ಸರಿಯಾಗಿ ಜಜ್ಜಿಬಿಟ್ಟು, ಬೆಳಗ್ಗೆ ತೆಗೆದಿರೋ ತಾಜಾ ಹಾಲಾದರೂ ಓಕೆ, ಇಲ್ಲೇ ಬಿಸಿ ಮಾಡಿದ ಹಾಲಾದರೂ ಓಕೆ, ಹಾಲಲ್ಲಿ ಸರಿಯಾಗಿ ಹಿಂಡಿಬಿಟ್ಟು ಹಾಕಿ ಮಿಕ್ಸ್ ಮಾಡಿ ತೆಗೆದು ಅದನ್ನು ಸೋಸಿಬಿಟ್ಟು ಅದರೊಳಗೆ 1 ಚಮಚ ಬೆಲ್ಲ ಹಾಕಿಬಿಟ್ಟು 3 ಹೊತ್ತು ಹಾಕಿದರೆ ಅದರ ಒಂದು ಸಮಸ್ಯೆ ಪರಿಹಾರ ಆಗ್ತದೆ ನೋಡಿ. ಒಳ್ಳೆಯದು ಪರಿಹಾರ ಇದು. ಹಾಗಾದರೆ ಈ ಗಿಡ ಯಾವುದು, ಈ ಮರ ಯಾವುದು ಅಂತ ಹೇಳ್ತೀನಿ ನೋಡಿ. ನೋಡಿ, ಈ ಒಂದು ಗಿಡ ಯಾವುದು ಅಂದರೆ ಇದೇ ಕುನ್ನೇರಲು ಅಂತ. ನೇರಲು ಅಲ್ಲ, ಕುನ್ನೇರಲು ಅಂತ ಕರೀತಾರೆ ಇದಕ್ಕೆ. ನೋಡಿ, ಮರಾಠಿಯಲ್ಲಿ ಬೆಡ್ಸಿ ಅಂತೀವಿ, ಕನ್ನಡದಲ್ಲಿ ಕುನ್ನೇರಲು ಅಂತಾರೆ, ಇಂಗ್ಲೀಷಲ್ಲಿ ಅಂತ ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ ಮಾರ್ರೆ. ಒಳ್ಳೆಯ ಒಂದು ಔಷಧಿ ಇದು ನಾಯಿಗಳಿಗೆ. ಯಾಕಂದ್ರೆ ನಾನು ನಮ್ಮನೆ ನಾಯಿನಾದರೂ ಆಹಾರ ಬಿಟ್ಟರೆ ನಾನು ಇದೇ ಔಷಧಿ ಮಾಡಿ ಹಾಕೋದು, ಮತ್ತು ಬೇರೆ ಏನೂ ಹಾಕೋದಿಲ್ಲ ಔಷಧಿ ನಾನು, ಓಕೆನಾ? ನೋಡಿ, ನಿಮ್ಮಲ್ಲಿ ಸಮಸ್ಯೆ ಇದ್ದರೆ ಈ ಒಂದು ಗಿಡದ ತೊಗಟೆ ತೆಗೆದು ಹಾಕಿ, ಜೊತೆಗೆ ಈ ಹಣ್ಣನ್ನು ಕೂಡ ತಿನ್ನಿ, ಓಕೆನಾ? ನಮ್ಗೆ ಒಳ್ಳೆ ಹಣ್ಣು ಈ ಹಣ್ಣು, ನಮ್ಮ ಜೀವ ಕೂಡ ಒಳ್ಳೆಯದು. ಅಷ್ಟೇ. ರುಚಿ ಅಂತೂ ಸೇಮ್ ನೇರಳೆ ಹಣ್ಣು ಥರ ರುಚಿ ಇರ್ತದೆ ನೋಡಿ.
ನೋಡಿ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೇನೆ ಮತ್ತೊಂದು ಹೊಸ ವಿಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ.